ಸಿಕ್ಕೋಕೆ ಇದು ನಿಮ್ಮ ಕಾರ್ಯಕ್ರಮ ಛಲವಾದಿ ನಾರಾಯಣ ಸ್ವಾಮಿ ಸರ್, ಪ್ರತಾಪ್ ಸರ್, ನಿಮ್ಮಂತವ್ರನ್ನ ನೋಡಿ ನಾನು ಇದು ತಪ್ಪು ಅಂತ ಈ ಫೀಲ್ಡಿಗೆ ಬಂದೆ. ಅಂದ್ರೆ ನನಗೆ ದೇವರ ದಯಾನ ಭಕ್ತಿ ಇರೋದ್ರಿಂದ ನಾನು ಈ ರೀತಿ ಇವರಿಗೆ ತಿದ್ದು ಬುದ್ಧಿ ಹೇಳಕ್ ಬಂದೆ. ಆದ್ರೆ ಇವರು ನನ್ನನ್ನ ನೀನ್ ಇದನ್ನ ಮಾಂಸ ತಿಂದೇ ಹೋಗ್ಬೇಕು, ಇಲ್ಲಿಂದ ಬಾಕ್ಸ್ ಅಲ್ಲಿ ತಗೊಬಂದು ನನಗೆ ಎಲ್ಲರೂ ಕೈ ಕಟ್ಟಿ ಬಾಯಿಗೆ ಹಾಕಕ್ ಬರ್ತಾರೆ ಸರ್. ಇಲ್ಲಿವರೆಗೂ ನಮ್ಮ ಅಪ್ಪ ರೈತ ಸರ್, ನನ್ನ ಹತ್ರ ಕಾಲ್ ತೊಳೆದು ಕೈ ಹೋಗ್ತಿದ್ದೀನಿ ಸರ್. ನನಗೆ ಈ ರೀತಿ ಮಾಡ್ತಿದ್ದಾರೆ, ದಯಮಾಡಿ ನೀವುಗಳು. ಈ ದಿನ ನಾನು ಗ್ರಾಮದ ಒಳಗೆ ನನ್ನದೇ NRG ವರ್ಕ್ ಅಲ್ಲಿ ನಾನು ಕೆಲಸ ಮಾಡೋದ್ರಿಂದ ನಂದು 2 ಕೆಲಸದ ಬಗ್ಗೆ ನಾನು ಕೇಳಕ್ಕೆ ಅಂತ ನಾನು ಪಂಚಾಯತಿಗೆ ಬಂದ್ರೆ ನನ್ನ ನೋಡಿ ಪಂಚಾಯತಿಗೆ ಯಾಕೆ ಬಂದಿದ್ಯಾ, ಆಮೇಲೆ ಊರವರೆಲ್ಲ ಸೇರಿ ನನ್ನನ್ನ ಬಹಿಷ್ಕಾರ ಹಾಕಿದಾರಂತೆ. ಅಂದ್ರೆ ನೀನು ಪಂಚಾಯತಿ ಕೂಡ ಬರಂಗಿಲ್ಲ, ನಾವು ಯಜಮಾನರುಗಳು ಹೇಳಿದ್ದ ರೂಲ್ಸು, ದನನ ನಿನ್ಗೂ ತಿನ್ನಿಸ್ತೀವಿ, ನಿನ್ ಗಂಡಂಗೂ ತಿನ್ನಿಸ್ತೀವಿ. ಈ ರೀತಿ ನನಗೆ ನಾನು ಇದ್ರಲ್ಲಿ ಯಾವುದೇ ಸುಳ್ಳು ಹೇಳ್ತಿಲ್ಲ. ದಯಮಾಡಿ ನೀವುಗಳು ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಕೇಳ್ತಿದ್ದೀನಿ. ನಾನು ಎಷ್ಟು ಧೈರ್ಯವಾಗಿ ಹೋಗ್ತಿದ್ದೆ, ನನ್ನ ಕಣ್ಣು ಮುಂದೆನೆ ನನ್ನ ಗಂಡನ ತುಳಿದು ನನ್ನ ಬಟ್ಟೆನೆಲ್ಲ ಎಳೆದು ತುಂಬಾ ಹೀನಾಯವಾಗಿ ನಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾವ್ದು ಈಗ ನಾನು 112 ಫೋನ್ ಮಾಡಿದೆ, ಫೋನ್ ಮಾಡಿ 1 ಗಂಟೆ ಆಗಿದೆ, ಅವರು ಬಂದಿಲ್ಲ. ಒಬ್ರು ಪಂಚಾಯತಿ ಅಧಿಕಾರಿಗಳ ಸಮ್ಮುಖದಲ್ಲಿ ನನ್ನ ಗಂಡನ ಎಳೆದು ತುಳಿದಾಕ್ತಾರೆ. ದಯಮಾಡಿ ನನಗೆ ಇವ್ರ ಮೇಲೆ ಒಂದು CC ಕ್ಯಾಮ್ರಾ ಇದೆ, ದಯಮಾಡಿ ಚೆಕ್ ಮಾಡಿಸಿ. ಇವ್ರು ಈ ರೀತಿ ಎಲ್ಲ ಅಕ್ರಮ ಅಂದ್ರೆ, ನಾನು ಗೋಮಾತೆನ ತುಂಬಾ ಪೂಜೋಳು, ನಾನು ನನ್ನ ಕಣ್ಣು ಮುಂದೆ ಮಾಡಬೇಡಿ. ಅದನ್ನ ನೋವು ನೋಡಿದಾಗ ನನಗೂ ನನ್ನ ಮಕ್ಕಳು ನೋವಾಗುತ್ತೆ, ನನ್ನ ಮಕ್ಕಳು ಕರೆದ್ರು ಅನ್ಸುತ್ತೆ. ನಮ್ಮನೆ ಮುಂದೆ ಮಾಡಬೇಡಿ, ಇಷ್ಟೇ ನಾನು ಕೇಳಿದ್ದೆ ಇವ್ರನ್ನ. ಆದ್ರೂ ಅವ್ರು ಏನ್ ಮಾಡ್ಕೋತಾಳೆ ಅಂತ ಬಂದು ನಮ್ಮ ಮನೆ ಪಕ್ಕದಲ್ಲೇ ಮಾಡ್ತಿರೋದ್ರಿಂದ ನಾನು ಕಾನೂನು ರೀತಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿ ಅದನ್ನ ತಡೆದೆ. ಇದು ಒಂದೇ ಉದ್ದೇಶ. ಅಂದ್ರೆ ಇವ್ರು ಹೇಳ್ತಾರೆ, ನನಗಂತ ಅದು ಗೊತ್ತಿಲ್ಲ, ನೀನ್ ಎಲ್ಲೇ ಹೋದ್ರು ನಮಗೆ ಸಪೋರ್ಟ್ ಮಾಡೋರು ಇದ್ದಾರೆ, ನಮಗೆ ಯಾವ MLA ಬೇಕು, ಯಾವ ಮಂತ್ರಿ ಬೇಕು, ಸಪೋರ್ಟ್ ಮಾಡಿಸ್ತೀವಿ ಅಂತಾರೆ. ಪ್ರತಾಪ್ ಸಿಂಹ ಸರ್, ದಯಮಾಡಿ ನನ್ನನ್ನ ರಕ್ಷಣೆ ಮಾಡಿ ಸರ್. ನಿಮ್ಗೊಳ್ಳ ನೋಡಿ, ಛಲವಾದಿ ನಾರಾಯಣ ಸ್ವಾಮಿ ಸರ್, ಪ್ರತಾಪ್ ಸರ್, ನಿಮ್ಮಂತವ್ರನ್ನ ನೋಡಿ ನಾನು ಇದು ತಪ್ಪು ಅಂತ ಈ ಫೀಲ್ಡಿಗೆ ಬಂದೆ. ಅಂದ್ರೆ ನನಗೆ ದೇವರ ದಯಾನ ಭಕ್ತಿ ಇರೋದ್ರಿಂದ ನಾನು ಈ ರೀತಿ ಇವರಿಗೆ ತಿದ್ದು ಬುದ್ಧಿ ಹೇಳಕ್ ಬಂದೆ. ಆದ್ರೆ ಇವರು ನನ್ನನ್ನ ನೀನ್ ಇದನ್ನ ಮಾಂಸ ತಿಂದೇ ಹೋಗ್ಬೇಕು, ಇಲ್ಲಿಂದ ಬಾಕ್ಸ್ ಅಲ್ಲಿ ತಗೊಬಂದು ನನಗೆ ಎಲ್ಲರೂ ಕೈ ಕಟ್ಟಿ ಬಾಯಿಗೆ ಹಾಕಕ್ ಬರ್ತಾರೆ ಸರ್.